पास्टर, थैंक यू जीसस। प्रकाशित पुस्तक 2 अध्याय 8 से 11 प्रकटने ग्रंथ 2ನೇ ಅಧ್ಯಾಯ 8ರಿಂದ 11 ತೆಗೆದು ಒಬ್ಬರು ಗಟ್ಟಿಯಾಗಿ ಓದಿ. ಸ್ಫುರ್ಣದಲ್ಲಿರುವ ಸಭೆಯ ದೂತನಿಗೆ ಬರೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಬಂದ್ಯಾತ್ಯಾತನು ಹೇಳುವುದೇನೆಂದು. ಯೇಸು ಕ್ರಿಸ್ತನು ಸ್ಫುರ್ಣ ಸಭೆಗೆ ಏನಂತ ತನ್ನನ್ನ ತೋರ್ಪಡಿಸ್ಕೊಳ್ತಾ ಇದ್ದಾನಂದ್ರೆ, ಸ್ಫುರ್ಣ ಸಭೆ ಎಲ್ಲಿ ಬರ್ತದೆ ಅಂದ್ರೆ ಟರ್ಕಿ ದೇಶದಲ್ಲಿ ಬರ್ತದೆ. ಟರ್ಕಿ ಮುಸ್ಲಿಂ ಕಂಟ್ರಿ. ಈಗ ಅಲ್ಲಿದ್ದಂತ ಸಭೆಗಳಿಗೆ ಟರ್ಕಿ ಸಿಟಿಯಲ್ಲಿರೋ ಎಲ್ಲಾ ಚರ್ಚ್ಗಳಿಗೆ ಬರೀತಾ ಇದ್ದಾನೆ. ಏನಂತ ಆ ಚರ್ಚ್ಗಳಿಗೆ ದೇವರು ಇವತ್ತು ಕೂಡ ಈ ಜೀಸಸ್ ಮಿನಿಸ್ಟ್ರಿಗೆ ಈ ಪ್ರಪಂಚದಲ್ಲಿರೋ ಎಲ್ಲಾ ಚರ್ಚ್ಗಳಿಗೆ ಯೇಸು ಸ್ವಾಮಿ ತನ್ನನ್ನ ನಿನಗಾಗಿ ಸತ್ತವನಾಗಿದೆ, मैं आपके लिए मरा, आपके लिए जीव से उठा, ನಾನು ನಿನಗಾಗಿ ಸತ್ತೆ, ನಿನ್ನ ಪಾಪಗಳಿಗಾಗಿ ಸತ್ತೆ, ನಿನ್ನ ಅಪರಾಧಗಳಿಗಾಗಿ ಸತ್ತೆ, ನಿನ್ನ ದೋಷಗಳಿಗಾಗಿ ಸತ್ತೆ. ಇದು ಯುಗ ಯುಗಾಂತರಗಳವರೆಗೂ ಜೀವಿಸುವವನಾಗಿದೆ, ಬದುಕುವವನಾಗಿದೆ. ಅಂದ್ರೆ ಅದರ ಅರ್ಥ ಏನಂದ್ರೆ ಇನ್ಮೇಲೆ ನಾನು ಸಾಯಲ್ಲ. ಯೇಸು ಸ್ವಾಮಿ ದೇವರಿಗೆ ಸಾವಿಲ್ಲ. यीशु मसीह को मरण नहीं मरेगा. हालेलुया, ಆಮೆನ್. ಸೊ ಈ ವಾಕ್ಯದ ಅರ್ಥ ಹೀಗಿದೆ. ಈ ವಾಕ್ಯದ ಅರ್ಥ ತಿಳ್ಕೊಂಡಿರೋ ನಾವು ಮುಂದೆ ಹೊರಟು ಹೋಗೋಣ. ಯೇಸು ಸ್ವಾಮಿ ಸತ್ತವನಾಗಿದ್ದ, 3 ದಿನ ಭೂಮಿಯಲ್ಲಿದ್ದ, 3ನೇ ದಿನ ಆದ್ಮೇಲೆ ಅದನ್ನ ಎದ್ದು ಬಂದ. 3 दिन मर गया, 3 दिन का बाद में जीव से उठाला, जीव से ऊपर आया, आदमी को दर्शन दिया. ಜನರಿಗೆ 40 ದಿನ ತನ್ನನ್ನ ತೋರಿಸಿಕೊಂಡ, ನಾನು ಜೀವಂತವಾಗಿರೋ ದೇವರು, ನಾನು ಬದುಕಿರೋ ದೇವರು, ನಾನು ಮಾತಾಡೋ ದೇವರು, ನಾನು ಎದ್ದಿದ್ದೀನಿ, ನಾನು ಸತ್ತಿಲ್ಲ, ನಾನು ಸಾಯಲ್ಲ, ನಾನು ಬದುಕಿರೋ ದೇವರು. ಯೇಸು ಸ್ವಾಮಿ ಬದುಕಿರೋ ದೇವರು. ಯೀಶು ಮಸೀಹ್ ಜೀವಿತ ಪರಮೇಶ್ವರ. ಹಲ್ಲೆಲೂಯಾ. ಕಂಟಿನ್ಯೂ ಮಾಡಿ. ನಾನು ನಿನ್ನ ಸಂಕಟವನ್ನು, ನಿನ್ನ ಬಡತನವನ್ನು ಬಲ್ಲೆನು. ದೇವರು ಹೇಳ್ತಾ ಇದ್ದಾನೆ, ನೀನು ಕೂಡ ಹೇಳ್ತಾ ಇದ್ದೇನೆ, ನಿನ್ ಸಂಕಟ, ನಿನ್ ಬಾಧೆ, ನಿನ್ ಬಡತನ, ನಿನ್ ರೋದನೆ, ನಿನ್ ಅವಮಾನ, ನಿನ್ ದುಃಖ, ನಿನ್ ಕಣ್ಣೀರು, ನಿನ್ ಶೋಧನೆ, ನಿನ್ನ ಅವಮಾನ ನನಗೆ ಗೊತ್ತು. ನಿನ್ನ ಸಂಕಟ, ನಿನ್ ಬಾಧೆ, ನಿನ್ನ ಪ್ರಾಬ್ಲಮ್ ನನಗೆ ಗೊತ್ತು. प्रभु बोल रहे, आपका सभी समस्या, प्रॉब्लम, विरोध मेरे को पता है, ನನಗೆ ಗೊತ್ತು. ಆಮೆನ್. ನಾವೇನು ಅನ್ಕೊಂತೀವಿ ದೇವ್ರನ್ನ? ನನ್ನ ಕಷ್ಟ ದೇವ್ರಿಗೆ ಗೊತ್ತಿಲ್ವೇ? ನನ್ನ ಕಷ್ಟ ದೇವ್ರಿಗೆ ಅರ್ಥ ಆಗ್ತಾ ಇಲ್ವೇ? मेरा कष्ट प्रभु को पता नहीं है. आप बोलते, प्रभु बोलते हैं मेरे को पता है. देखो देखो वचन देखो, मेरे को पता है, ನನಗೆ ಗೊತ್ತು. ನೋಡ್ಕೊಳ್ಳಿ, ನಿನ್ನ ಕಷ್ಟ ನನಗೆ ಗೊತ್ತು, ನಿನ್ನ ಬಾಧೆ ನನಗೆ ಗೊತ್ತು. ನೋಡಿ, ಅಲ್ಲಿ ವಾಕ್ಯದಲ್ಲಿದೆ, ನಿನ್ನ ಸಂಕಟ ನನಗೆ ಗೊತ್ತು, ನೀನೇನ್ ಕಷ್ಟದಲ್ಲಿದ್ಯೋ, ನೀನೇನ್ ಬಾಧೆಯಲ್ಲಿದ್ಯೋ, ನೀನೇನ್ ಸಂಕಟದಲ್ಲಿದ್ಯೋ ನಾನು ಗೊತ್ತು. ಸಭೆ ಅಂದ್ರೆ ನೀನು, ಸಭೆ ಅಂದ್ರೆ ವಿಶ್ವಾಸಿಗಳು, ಸಭೆ ಅಂದ್ರೆ ಮನುಷ್ಯರು, ಸಭೆ ಅಂದ್ರೆ ಮನುಷ್ಯರಂದ್ರೆ ಅನ್ಯ ಜನಗಳಲ್ಲ, ದೇವರಲ್ಲಿರೋ ದೇವರ ಮಕ್ಕಳು ಸಭೆ ಅಂದ್ರೆ. ಹಲ್ಲೆಲೂಯಾ. ವಾಕ್ಯ ನೋಡಿ, ನಿನ್ನ ಕಷ್ಟ ನನಗೆ ಗೊತ್ತು. ನಾವು ಯಾವತ್ತು ಅನ್ಕೊಂತೀರಿ, ದೇವರು ನನ್ನ ಪ್ರಾಬ್ಲಮ್ ಗೊತ್ತಿಲ್ಲ, ದೇವರು ನನ್ನ ಪ್ರಾಬ್ಲಮ್ ಕೇಳಿಲ್ಲ, ದೇವರು ನನ್ನ ಕಣ್ಣೀರು ಕೇಳಿಲ್ಲ, ದೇವರು ನನ್ನ ಉಪವಾಸ ಕೇಳಿಲ್ಲ, ದೇವರು ನನ್ನ ಪ್ರಾರ್ಥನೆ ಕೇಳಿಲ್ಲ, ಅಯ್ಯೋ ನನ್ನ ಕಷ್ಟ ಅಷ್ಟೇ, ದೇವರು ಕೊಡಲ್ಲ, ದೇವರು ಮಾಡಲ್ಲ, ದೇವರು ಕಣ್ಣಿಲ್ಲ, ದೇವರು ಕಿವಿ ಇಲ್ಲ, ದೇವರು ನನ್ನ ಪ್ರೇಯರ್ ಕೇಳಿಲ್ಲ, ಇಷ್ಟು ಪ್ರೇಯರ್ ಮಾಡಿ ಅಂತಾರೆ. ದೇವ್ರು ಹೇಳ್ತಾ ಇದ್ದೇನೆ, ನಿನ್ ಕಷ್ಟ ನನಗೆ ಗೊತ್ತು, ನಿನ್ ಸಂಕಟ ನನಗೆ ಗೊತ್ತು. ದೇವರಿಗೆ ಮಾತಾಡುತ್ತೆ, ದೇವರು ಈ ರೀತಿನೇ ಮಾತಾಡ. ಕಂಟಿನ್ಯೂ ಮಾಡಮ್ಮ. ಆದರೂ ನೀನು ಐಶ್ವರ್ಯವಂತ. ಹಲ್ಲೆಲೂಯಾ. ಹೊಸದಾಗಿ ಓದಿ ಅದನ್ನೇ ಇನ್ನೊಂದ್ಸರಿ ಬರೋದು. ನಾನು ನಿನ್ನ ಸಂಕಟವನ್ನ, ನಿನ್ನ ಬಡತನವನ್ನ, आप गरीब, मेरे को मालूम है मैं गरीब है, मेरे पास पैसा नहीं, मेरे पास अच्छा घर नहीं, मेरा पास अच्छा काम नहीं, मेरा आजू बाजू वाला बहुत अच्छे, मेरे भाई बहन लोग अच्छे हैं,
ನನ್ನ ಅಣ್ಣ ತಮ್ಮಂದಿರು ಚೆನ್ನಾಗಿದ್ದಾರೆ, ನನ್ನ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ, ನಮ್ಮ ಅಕ್ಕಪಕ್ಕದವ್ರು ಚೆನ್ನಾಗಿದ್ದಾರೆ. ಅಯ್ಯೋ ನನಗೆ ಏನು ಅಷ್ಟೊಂದಿಲ್ಲ, ನನಗೆ ಅಷ್ಟೊಂದು ಆಸ್ತಿ ಇಲ್ಲ, ಐಶ್ವರ್ಯ ಇಲ್ಲ, ದುಡ್ಡು ಇಲ್ಲ, ಜಾಸ್ತಿ ನನ್ನ ಹತ್ರ ಒಳ್ಳೆ ಮನೆ ಇಲ್ಲ ಅನ್ಬೇಡ. ದೇವ್ರು ಏನಂತ ಇದ್ದೇನೆ, ಆದರೂ ನೀನು ಐಶ್ವರ್ಯವಂತನೇ. ದೇವರ ವಿಷಯದಲ್ಲಿ ಅದರ ಅರ್ಥ ಏನಂದ್ರೆ, ದೇವರ ವಾಕ್ಯದಲ್ಲಿ, ದೇವರ ಪ್ರೇಯರಲ್ಲಿ, ದೇವರ ನಂಬಿಕೆಯಲ್ಲಿ, ದೇವರ ಪ್ರೀತಿಯಲ್ಲಿ, ದೇವರ ಸತ್ಯತೆಯಲ್ಲಿ, ದೇವರ ಕೃಪೆಯಲ್ಲಿ ನೀನು ಬೆಳೆದಿದೀಯ. ಹಣವಂತರು, ಐಶ್ವರ್ಯವಂತರು ದೇವರನ್ನ ತಿಳ್ಕೊಳ್ಳಲ್ಲ, ದೇವರಿಗೆ ಪ್ರೇಯರ್ ಮಾಡಲ್ಲ, ದೇವ್ರ ಬೈಬಲ್ ಓದಲ್ಲ, ಚರ್ಚಿಗೆ ಬಂದ್ರು ಇಲ್ಲಂದ್ರೆ ಇಲ್ಲ. ಬಡವರಾದ್ರೂ ಕರೆಕ್ಟ್ ಆಗಿ ಬರ್ತಾರೆ, ಬಡವರಿಗಾದ್ರೂ ಭಯಭಕ್ತಿ ಇರ್ತದೆ, ಬಡವರಾದ್ರೂ ಪಾಪ ಮಾಡಕ್ ಭಯ ಪಡ್ತಾರೆ. ಹಣವಂತರು, ಶ್ರೀಮಂತರು ಆಮೇಲೆ ಅಷ್ಟಿರಲ್ಲ, ಅವ್ರಿಗೆ ದೇವ್ರ ಬಗ್ಗೆ ಅಷ್ಟೊಂದು ಭಯಭಕ್ತಿನೂ ಇರಲ್ಲ. ನಿಜ ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ. ಯಾರೋ ಕೆಲವು ಐಶ್ವರ್ಯವಂತರು ಮಾತ್ರ, ಹಣವಂತರು ಮಾತ್ರ ದೇವ್ರನ್ನ ಭಯಭಕ್ತಿಯಿಂದ ಪಾಪ ಮಾಡಿದಿರ ಸೇವಿಸ್ತಾರೆ. ಅಲ್ಲೇಲೂಯ. ಆದ್ರೂ ಈ ಸ್ಪೂರ್ಣ ಸಭೆ ಅಂತದ್ದು ಬಡತನ ಸಭೆ, ಐಶ್ವರ್ಯ ಇಲ್ಲ. ಆಮೇಲೆ ಸ್ಪೂರ್ಣ ಸಭೆಯಲ್ಲಿರೋ ವಿಶ್ವಾಸಿಗಳು ಬಡವರು. ಅಲ್ಲೇಲೂಯ. ಆಮೇಲೆ ಇವತ್ತು ಒಳ್ಳೆ ರಿಚ್ ಚರ್ಚ್ಗಳು, ಒಳ್ಳೆ ಚರ್ಚ್ಗಳು, ಬಹಳ ನೋಡೋಕ್ ಚೆನ್ನಾಗಿದೆ. ಅವರೆಲ್ಲ ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ ಚರ್ಚ್ಗಳು, ಆಫೀಸರ್ ಚರ್ಚ್ಗಳು, ಆಮೇಲೆ ಒಳ್ಳೆ ಲ್ಯಾಕೆಟ್ ಚರ್ಚ್ಗಳಿದೆ. ಸನ್ ಪೀಟರ್, ಸನ್ ಜಾನ್ಸ್, ಸನ್ ಥಾಮಸ್ ಅಂತ ಚರ್ಚ್ಗಳಿದೆಲ್ಲ, ಅಲ್ಲೆಲ್ಲ ಬರೀ ಬಿಸ್ನೆಸ್ ಮ್ಯಾನ್ ಇಲ್ಲಿ ಹೋಗುದು. ಬಡವರು ಹೋಗಿದ್ರೆ ಆ ಚರ್ಚಲ್ಲಿ ಸೇರಿಸ್ಕೊಡೋದು, ಆ ಚರ್ಚಿಗೆ ಬಡವರು ಹೋದ್ರೆ ಸೇರಿಸ್ಕೊಳ್ಳೋದು, ಕಳಿಸ್ಬಿಡ್ತಾರೆ. ಆಮೇಲೆ ನಿಜ ಹೇಳ್ತಾರೆ. ಸಾಹುಕಾರ ಚರ್ಚ್ಗಳಂತಿದೆ, ಕೆಲವು ದೇಶದಲ್ಲಿ ಎಲ್ಲ ಇದೆ, ಪ್ರಪಂಚದಲ್ಲಿ ಎಲ್ಲ ಇದೆ. ಬಡವರು ಹೋದ್ರೆ ಆ ಚರ್ಚಲ್ಲಿ ಸೇರಿಸ್ಕೊಳ್ಳೋದು. ಆಮೇಲೆ ಹೋಗ್ಬಿಡಿ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಮೆಂಬರ್ಸ್ ಮಾತ್ರ ಅಂತ ಹೇಳ್ಬಿಡ್ತಾರೆ. ದೇವ್ರು ಏನ್ ಹೇಳ್ತಿರ್ತಾರೆ ಅಂತವನ್ನ, ಇಲ್ಲೆಲ್ಲ ಬಡತನ ಸಿರಿತನ ಏನಿಲ್ಲ. ಆಮೇಲೆ ಹಲ್ಲೆಲೂಯ. ಹಣವಂತರು ರಕ್ಷಣೆ ಹೊಂದುವುದು ತೀರಾ ಕಷ್ಟ, ದೇವರ ರಾಜ್ಯ ಸೇರೋದು ಬಹಳ ಕಷ್ಟ. ಆಮೇಲೆ ನನಗೇನಿಲ್ಲ, ನಾನು ಅಷ್ಟು ಚೆನ್ನಾಗಿಲ್ಲ ಹಂಗೆಲ್ಲ ಅನ್ಕೋಬೇಡ. ಅಯ್ಯೋ ನಾನು ಅವ್ರಿಗಿಂತ ಕಡಿಮೆ ಇದ್ದೀನಿ, ನಾನು ಅವ್ರಿಗಿಂತ ಕಡಿಮೆ ಓದಿದ್ದೀನಿ, ನಾನು ಅವ್ರಿಗಿಂತ ಕಲರ್ ಕಡಿಮೆ ಇದ್ದೀನಿ, ಅವ್ರಿಗಿಂತ ನಮ್ಮ ಮನೆ ಚಿಕ್ಕದು, ಹಂಗೇನು ಅನ್ಕೋಬೇಡ. ದೇವ್ರು ನೀನ್ ಏನಂತ ಇದ್ದಾನೆ, ನೀನು ಐಶ್ವರ್ಯವಂತ. ಆಮೇಲೆ ನೀನ್ ದೇವರಲ್ಲಿ ಇರ್ಬೇಕು, ನೀನು ಕ್ರಿಸ್ತನಲ್ಲಿ ಇರ್ಬೇಕು, ನೀನು ಯೇಸು ಸ್ವಾಮಿಯಲ್ಲಿ ಇರ್ಬೇಕು. ನೀನು ಐಶ್ವರ್ಯವಂತ, ನೀನ್ ರಿಚ್ಚೆ, ನೀನ್ ದೇವರಲ್ಲಿ ರಿಚ್ ಆಗಿ, ಪ್ರೇಯರಲ್ಲಿ ರಿಚ್ ಆಗಿ, ಪ್ರಾರ್ಥನೆಯಲ್ಲಿ ರಿಚ್ ಆಗಿರು, ವಾಕ್ಯದಲ್ಲಿ ಐಶ್ವರ್ಯವಂತನಾಗಿರು, ಪ್ರಾರ್ಥನೆಯಲ್ಲಿ ಐಶ್ವರ್ಯವಂತನಾಗಿರು, ಆತ್ಮಿಕತೆಯಲ್ಲಿ ಐಶ್ವರ್ಯವಂತನಾಗಿರು, ವಾಕ್ಯದಲ್ಲಿ ಐಶ್ವರ್ಯವಂತನಾಗಿರು. ಅದು ನಿಜವಾದ ಐಶ್ವರ್ಯ. ಐಶ್ವರ್ಯವಂತ ಸಾಯುವಾಗ ಐಶ್ವರ್ಯ ತಗೊಂಡು ಹೋಗ್ತಾರ, ಬಿಟ್ಬಿಟ್ಟೆ ಹೋಗುದು. ಆಮೇಲೆ ಹಲ್ಲೆಲೂಯ. ಚೆನ್ನಾಗಿ ಕೇಳಿ. ಯೇಸು ಸ್ವಾಮಿ ನಿಮ್ಮನ್ನ ನನ್ನನ್ನ ಏನಂತ ಇದ್ದಾನೆ, ನೀನು ಬಡವನು ನನಗೆ ಗೊತ್ತು, ನಿನ್ ಸಂಕಟ ನನಗೆ ಗೊತ್ತು, ನಿನ್ನ ಹತ್ರ ಏನಿಲ್ಲ ನನಗೆ ಗೊತ್ತು. ಆಮೇಲೆ ಆದರೂ ಕೂಡ ನೀನು ಐಶ್ವರ್ಯವಂತನೇ. ಹಾಗಾದ್ರೆ ದೇವರು ಯಾರ ಪರ? ಬಡವರ ಪರ, ವಿಧವೆಯರ ಪರ, ನಿರ್ಗತಿಕರ ಪರ, ಪರದೇಶಿಗರ ಪರ. ಯೇಸು ಸ್ವಾಮಿ ಬಹಳ ಪ್ರೀತಿಸ್ತಾನೆ. ಬಡವರಂದ್ರೆ ಅದರಿಗೆ ತುಂಬಾ ಕನಿಕರ, ಎಲ್ಲಾರು ಪ್ರೀತಿಸ್ತಾನೆ. ಬಡವರಂದ್ರೆ ಸ್ವಲ್ಪ ಎಕ್ಸ್ಟ್ರಾ, ಒಂಥರ ಚಿಕ್ಕ ಮಗು ಇದ್ದಂಗೆ. ದೊಡ್ಡ ಮಕ್ಕಳು ಮನೆಯಲ್ಲಿ ದೊಡ್ಡವರು ಚಿಕ್ಕವರು ಮಕ್ಕಳು ಇರ್ತಾರಲ್ಲ, ದೊಡ್ಡ ಮಗ ಚಿಕ್ಕ ಮಗ, ಲಾಸ್ಟ್ ಮಗಳ ಇರ್ತಾರಲ್ಲ, ಅವ್ರ ಮೇಲೆ ಜಾಸ್ತಿ ಪ್ರೀತಿ. ಅವ್ರಿಗೊಂದು ತುತ್ತು ಜಾಸ್ತಿ, ಅವ್ರಿಗೊಂದು ಐಟಮ್ ಜಾಸ್ತಿ, ಅವ್ರಿಗೊಂದು ಎಕ್ಸ್ಟ್ರಾ ಸ್ವೀಟ್ ಜಾಸ್ತಿ ಎತ್ತಿ ಕೊಡ್ತಾರಲ್ಲ. ಹಂಗೆ ಬಡವರಂದ್ರೆ ಯೇಸು ಅವನಿಗೆ ಭಲೇ ಇಷ್ಟ. ಹಲ್ಲೆಲೂಯ. ಆಮೇಲೆ ಹಲ್ಲೆಲೂಯ. ಕಂಟಿನ್ಯೂ ಮಾಡು. ಇದಲ್ಲದೆ ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರನ್ನು ನಿನ್ನ ವಿಷಯವಾಗಿ ದೂಷಿಸುವುದನ್ನು ನಿನ್ನ ಬೈತಾರೆ. ನೀನ್ ಹೀಗೆ, ನೀನ್ ಹಂಗೆ, ನೀನ್ ಇಂಥವಳು, ನೀನ್ ಎಂಥವಳು, ನೀನ್ ಈ ತರ, ನೀನ್ ಹಂಗೆ. ನಿನ್ನ ಜನಗಳು, ಸುಳ್ಳು ಬೋಧಕರು, ಸುಳ್ಳು ವಿಶ್ವಾಸಿಗಳು, ಆಮೇಲೆ ದೇವರ ಮಕ್ಕಳು ಅಲ್ಲದೆ ಇರೋರು, ದೇವರ ಮಕ್ಕಳಾಗಿರೋರು ನಿನ್ನನ್ನು ಬೈತಾರಾ, ನಿನ್ನನ್ನು ದೂಷಿಸ್ತಾರ, ನಿನ್ನನ್ನು ಹಿಂಸಿಸ್ತಾರ, ನೀನ್ ಸರಿ ಇಲ್ಲ ಅಂತಾರ, ನಿನ್ನನ್ನು ಮುಗಿತಾರ, ಹೊಡಿತಾರ. ನೀನ್ ಡೋಂಟ್ ಕೇರ್ ಮಾಡಬೇಡ, ಕೇರ್ಲೆಸ್ ಮಾಡು. ಅವ್ರ ಅನ್ಲಿ ನಿಮ್ಗೆ ಆಶೀರ್ವಾದ, ಅವ್ರ ಅನ್ಬೇಕು ನೀನ್ ಕರೆಕ್ಟ್.
ಆಮೇನ್. ಓದಿ ಅಲ್ಲೇ ಇಟ್ಕೊಳ್ಳಿ, ತಿರ್ಗಿ ಅಲ್ಲಿಗೆ ಬರಬೇಕು. 1 ಥೆಸಲೋನಿಕೆ 2:15, 1 ಥೆಸಲೋನಿಕೆ 2:15 ಓದಿ. जिन्होंने प्रभु यीशु को हाँ और भविष्यद्वक्ताओं को बीमार डाला और हमको सताया और परमेश्वर उनसे प्रसन्न नहीं और वे सब मनुष्यों का विरोध करते हैं. ಆಮೆನ್. ಯಹೂದ್ಯರು ಕರ್ತನಾದ ಯೇಸುವನ್ನು ಪ್ರವಾದಿಗಳನ್ನು ಕೊಂದರು. ತಮ್ಮನ್ನು ಅವರು ದೇವರನ್ನು ಪ್ರೀತಿಸುವವರಲ್ಲ, ಎಲ್ಲಾ ಮನುಷ್ಯರಿಗೂ ವಿರೋಧಿಗಳಾಗಿದ್ದಾರೆ. ಯಾರು? ಯಹೂದ್ಯರು, ಯಹೂದ ಜನ. ಯಾರು ಯಹೂದರು? ಈ ಯಹೂದ ಕುಲದಲ್ಲಿ ಯೇಸು ಕ್ರಿಸ್ತ ಹುಟ್ಟಿದ್ದು, ಯಹೂದ ವಂಶದಲ್ಲಿ ಯೇಸು ಕ್ರಿಸ್ತ ಹುಟ್ಟಿದ್ದು, ಯಹೂದರ ಮಧ್ಯದಲ್ಲಿ ಯೇಸು ಕ್ರಿಸ್ತ ಹುಟ್ಟಿದ್ದು. ಏನಂತ ಬೈತಾ ಇದ್ದಾನೆ ಯೇಸ್ವಾಮಿ? ಅವರು ಯಹೂದರೇ ಅಲ್ಲ, ಅವರು ಸೈತಾನನ ಸಮಾಜದವರು. ಯಾರಂತೆ? ಸೈತಾನನ ಸಮಾಜದವರು. ದೇವರನ್ನ ವಿರೋಧಿಸುವುದು, ದೇವರ ಮಕ್ಕಳನ್ನ ವಿರೋಧಿಸುವುದು, ದೇವರ ಪ್ರವಾದಿಗಳನ್ನ ವಿರೋಧಿಸುವುದು, ದೇವರ ಮಕ್ಕಳನ್ನ ಕೊಳ್ಳೋರು ಆಮೆನ್ ವಿರೋಧಿಗಳವರು. ದೇವರ ಸೇವಕರಲ್ಲ, ದೇವರ ಮಕ್ಕಳಲ್ಲ ಅವರು. ಆಮೆನ್. ಸೈತಾನನ ಸಮಾಜದವರು. ನಿನ್ನನ್ನು ಯಾರನ್ನ ಬೈತಾರ, ನಿನ್ನನ್ನು ಯಾರನ್ನ ಬಲಹೀನ ಪಡಿಸ್ತಾರ, ನಿನ್ನ ನಿಲ್ಲಿಸ್ತಾರ, ನಿನ್ನ ಸ್ಥಾಪನೆ ಇರ್ತಾರ, ನಿನ್ನ ಮೇಲೆ ದೂಷಣೆಗಳಾಗ್ತಾರ. ದೇವ್ರು ಏನಂತ ಇದ್ದಾರೆ? ಅವ್ರನ್ನ ಸೈತಾನನ ಜನ, ಸಾತಾನ್ಕ ಆತ್ಮ. ಎಷ್ಟನೇ ವಚನ ಅದು? ಸೈತಾನನ ಸಮಾಜದವರು ಅನ್ನೋದು 2ನೇ ಅಧ್ಯಾಯ 9ನೇ वचन. 2 अध्याय 9 वचन में बोलते हैं वो सातान का आदमी है, सातान का मनुष्य लोग है. आमेन. देव आदमी नहीं है, ದೇವರ ಮಕ್ಕಳಲ್ಲ, ಸೈತಾನನ ಸಮಾಜದವರು. ಕಂಟಿನ್ಯೂ ಮಾಡೋಣ. ಪ್ರಕಟಣೆ ಗ್ರಂಥ. ಅವರು ಯಹೂದ್ಯರಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ನಿನಗೇನ್ ಬರ್ತೈತೋ, ನಿನಗೇನ್ ಕಷ್ಟ ಬರ್ತೈತೋ, ನಿನಗೇನೇ ಕಷ್ಟ ಬರ್ತೋ, तुमको क्या तकलीफ आएगा, क्या कष्ट आएगा, डरा मत. मेरा जीवन में ये वचन कितने बार बल दिया, ढील दिया, समाधान दिया मालूम. ಈ ವಾಕ್ಯ ನಾನು ಎಷ್ಟೋ ಸಾರಿ ಕಷ್ಟಗಳಲ್ಲಿ, ಶೋಧನೆಯಲ್ಲಿ, ಭಯದಲ್ಲಿ, ಬಲಹೀನತೆಯಲ್ಲಿ ಬಿದ್ದಾಗ ಈ ವಾಕ್ಯ ನನ್ನನ್ನು ಬಲಪಡಿಸಿದೆ. ಏನಂತ ಬಲಪಡಿಸಿದೆ? ಆಮೆನ್. ನಾನು ಏನಂತ ಬಂದಿದೆ? ಏನಂತ ಬಂದಿರೋ? ನಿನಗೆ ಸಂಭವಿಸುವುದಕ್ಕಿರುವ ಕಷ್ಟಗಳಿಗೆ, ಬಾಧೆಗಳಿಗೆ, ಕಷ್ಟಗಳಿಗೆ ಹೆದರಬೇಡ. ಇವತ್ತು ನಿನಗೂ ಅದೇ ಹೇಳ್ತಾ ಇದೆ ವಾಕ್ಯ. ನಿನ್ನ ಹತ್ರ ಅದೇ ಹೇಳ್ತಾ ಇದೆ, ನಿನಗೂ ಅದೇ ಬೋಧಿಸ್ತಾ ಇದೆ. ನಿನ್ನ ಕಷ್ಟ, ನಿನ್ನ ಬಾಧೆಗಳಿಗೆ ಭಯ ಪಡಬೇಡ, ಧೈರ್ಯವಾಗಿರು. ಹೆದರಬೇಡ, ಧೈರ್ಯವಾಗಿರು. ದಿಗಿಲ್ ಪಡಬೇಡ, ಧೈರ್ಯವಾಗಿರು. ಎಷ್ಟು ಧೈರ್ಯ ಕೊಡ್ತಾ ಇದೆ ನೋಡಿ ದೇವರು. ಫಸ್ಟ್ ಹೇಳಿದ್ರು, ನಿನ್ ಸಂಕಟ, ನಿನ್ ಬಡತನ ನನಗೆ ಗೊತ್ತು. पहले बोला तुम्हारा संकट, तुम्हारा गरीब मेरे को पता है, तुम अमीर आदमी है, ನೀನು ಐಶ್ವರ್ಯವಂತನೇ. ಇಲ್ಲಿ ಹೇಳ್ತಾ ಇದ್ದಾನೆ, ಕಷ್ಟಗಳಿಗೆ ಹೆದರಬೇಡ, ಬಾಧೆಗಳಿಗೆ ಹೆದರಬೇಡ, ವೇದನೆಗಳಿಗೆ ಹೆದರಬೇಡ, ಉಪದ್ರವಗಳಿಗೆ ಹೆದರಬೇಡ, ಸಂಕಟಗಳಿಗೆ ಹೆದರಬೇಡ, ಸಮಸ್ಯೆಗಳಿಗೆ ಹೆದರಬೇಡ, ಶೋಧನೆಗಳಿಗೆ ಹೆದರಬೇಡ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ, ವಾಕ್ಯ ಕ್ಲೀನ್ ಆಗಿ ಹೇಳ್ತಾರೆ, ವಾಕ್ಯ ಕ್ಲೀನ್ ಆಗಿ ಸ್ಪಷ್ಟವಾಗಿ ಹೇಳ್ತಾರೆ. ಕಷ್ಟಗಳಿಗೆ ಭಯ ಪಡಬೇಡ. ಆಮೆನ್. ಧೈರ್ಯವಾಗಿ ಎದುರಿಸು, ಧೈರ್ಯವಾಗಿರು, ಧೈರ್ಯವಾಗಿ ಪ್ರೇಮ ಮಾಡು, ಧೈರ್ಯವಾಗಿ ಬೈಬಲ್ ಓದು, ಧೈರ್ಯವಾಗಿ ಚರ್ಚಿಗೆ ಬಾ, ಧೈರ್ಯವಾಗಿ ಕಷ್ಟಗಳನ್ನ ದಾಟು. धीर से कष्ट को पैदल करो, धीर से हमें प्रेयर करो, धीर से वचन बात करो, प्रेयर करो, चर्च को आओ, धीर से करो. सब कुछ धीर से धीर से धीर से ಎಲ್ಲ ಧೈರ್ಯವಾಗಿ 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 ಮಾಡಿ. ಆಮೆನ್. ಹಲ್ಲೆಲೂಯಾ. ಕಂಟಿನ್ಯೂ ಮಾಡೋಣ. ಹೇಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. 10 ದಿನ
ಇರ್ತದೆ. ಅಲ್ಲಿ ಅದಲ್ಲೇ ಇಟ್ಕೊಳ್ಳಿ. ಸ್ಮುರ್ಣ, ಚರ್ಚ್ का नाम ಸ್ಮುರ್ಣ, ಸಭೆ ಹೆಸರೇನು ಸ್ಮುರ್ಣ. ಎಲ್ಲರೂ ಹೇಳಿ ಸ್ಮುರ್ಣ ಸಭೆ. ಸ್ಮುರ್ಣ ಅಂದ್ರೆ ಏನ್ ಗೊತ್ತಾ? ರಕ್ತಬೂಡ. ಅಲ್ಲೆಲ್ಲೂಯ. ಸ್ಮುರ್ 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 ಅನ್ನೋದು ಒಂದು ಗಿಡ. ಅದು ಶೆಂಟಿಗೆ ಹಾಕ್ತಾರೆ. ಏನಕ್ಕೆ ಹಾಕ್ತಾರೆ? ಶೆಂಟಿಗೆ ಹಾಕ್ತಾರೆ. ಬೈಬಲ್ ಅಲ್ಲಿ ಅಭಿಷೇಕ ತೈಲವನ್ನ ತಯಾರು ಮಾಡೋದಕ್ಕೆ ಹಾಕ್ತಾರೆ ಈ ಸ್ಮುರ್ನ. ಸ್ಮುರ್ ಆಮೇಲೆ ಸುಮಾರು ದೂರ ಇದು ಶೆಂಟ್ ಹೊಡಿತೈತೆ. ಈ ಗಿಡಗಳೊಳಗಡೆ ಹೋದ್ರೆ ಶೆಂಟ್ ಸ್ಮೆಲ್ ಹೊಡಿತೈತೆ. ಸ್ಮುರ್ ಅನ್ನೋದು ಒಂದು ಗಿಡ. ಆ ವಸ್ತು ಅಭಿಷೇಕ ತೈಲದಲ್ಲಾಗಲಿ ಶೆಂಟಲ್ಲಾಗಿದ್ರೆ ಶೆಂಟು ಘಮ ಘಮ ಅಂತ ಇರ್ತದೆ. ಅಲ್ಲೆಲ್ಲೂಯ. ಸ್ಮುರ್ಣ ಅಂದ್ರೆ ರಕ್ತಗೋಳ. ಈ ಸಭೆ ಎಲ್ಲಿ ಬರ್ತದೆ ಅಂದ್ರೆ ಟರ್ಕಿ ದೇಶದಲ್ಲಿ. ಈ ಸಭೆ ಒಂದು ಡ್ಯೂರೇಷನ್ ಏನಂದ್ರೆ ಕಾಲ ಸಮಯ 100ನೇ ಶತಮಾನದಿಂದ 312ನೇ ಶತಮಾನ. ಅಲ್ಲೆಲ್ಲೂಯ. ಅಭಿಷೇಕ ತೈಲಕ್ಕೆ ಸ್ಮುರ್ ಅನ್ನೋ ಒಂದು ಪದಾರ್ಥವನ್ನ ಹಾಕ್ತಾರೆ. ಈ ಸಭೆ ಕೊರತೆ ಇಲ್ಲದ ಸಭೆ. ಏನ್ ಸಭೆ? ಕೊರತೆ ಇಲ್ಲದ ಸಭೆ. ಕೊರತೆ ಅಂದ್ರೆ ಏನಕ್ಕೂ ಕಡಿಮೆ ಇಲ್ಲ. ಪ್ರೇಯರಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ, ವಾಕ್ಯದಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ, ನಂಬಿಕೆಯಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ, ಪ್ರೀತಿಯಲ್ಲಿ ಬೆಳೆದಿದ್ದಾರೆ, ನಂಬಿಕೆಯಲ್ಲಿ ಬೆಳೆದಿದ್ದಾರೆ, ನಿರೀಕ್ಷೆಯಲ್ಲಿ ಬೆಳೆದಿದ್ದಾರೆ, ಆತ್ಮಿಕತೆಯಲ್ಲಿ ಬೆಳೆದಿದ್ದಾರೆ, ಶಾರೀರಿಕವಾಗಿ ಆಶೀರ್ವಾದ ಹೊಂದಿದ್ದಾರೆ, ಕೃಪೆಯಲ್ಲಿ ಆಶೀರ್ವಾದ ಹೊಂದಿದ್ದಾರೆ. ಆಮೇನ್. ಈ ಸಭೆ ಕೊರತೆ ಇಲ್ಲದ ಸಭೆ. ಎರಡನೇದು, ಈ ಸಭೆಯಲ್ಲಿ ತಪ್ಪಿಲ್ಲ. ಈ ಸಭೆಯಲ್ಲಿ ತಪ್ಪೇ ಇಲ್ಲ. ನೋಡಿ, ಈ ಚರ್ಚೆನ ದೇವರು ಬಯಲ್ಲ. 1ನೇ ಚರ್ಚೆನ ಏನಂತ ಬೈತಾನೆ? ಎಫೆಸ ಸಭೆಯನ್ನ ನಿನಗೆ ಮೊದಲಿರೋ ಪ್ರೀತಿಯನ್ನ ಬಿಟ್ಬಿಟ್ಟಿದ್ಯಾ. 3ನೇ ಸಭೆಯನ್ನ ಏನಂತ ಬೈತಾನೆ ದೇವರು? ನೀನು ನಿಕಲಾಯಿಕರ ಬೋಧನೆಯನ್ನ ಅಂಗೀಕರಿಸಿದ್ಯಾ, ಬಿಲಾಮನ ಬೋಧನೆಗೆ ಒಳಪಟ್ಟಿದ್ಯಾ. ಆಮೇಲೆ ಯೆಜಬೇಲಳ ತಿನ್ನಬಾರದ ಪದಾರ್ಥವನ್ನು ನೀನು ತಿಂತಾ ಇದೀಯಾ. ಜೀವಿಸುವವನಂತ ನಿನಗೆ ಹೆಸರಿದ್ರೆ ಕೂಡ ಸತ್ತವನಾಗಿದೆ ಅಂತ ಸಾರ್ದಿಸ್ ಸಭೆಯನ್ನು ಬೈತು. ನೋಡು, ಈ ಚರ್ಚೆನ ದೇವರು ಬೈತಾ ಇಲ್ಲ. ಒಂದು ವಿಶ್ವಾಸಿ ಈ ರೀತಿ ಇರಬೇಕು. ನಿನ್ನೇನು ತಪ್ಪು, ಪಾಪ, ಅಪರಾಧ ದೇವರಿಗೆ, ಮನುಷ್ಯರಿಗೆ ಸಿಗಬಾರ್ದು, ಸೈತಾನಿಗೆ ಸಿಗಬಾರ್ದು. ಅಷ್ಟು ಕರೆಕ್ಟ್ ಆಗಿ ಪಾಪವಿದ್ದೀರ, ತಪ್ಪಿದ್ದೀರ, ಶುದ್ಧವಾಗಿರ್ಬೇಕು. ಆಗುತ್ತೆ, ಜೀವಿಸ್ಬೋದು, ಜೀವಿಸಕ್ಕಾಗುತ್ತೆ, ಬದುಕಕ್ಕಾಗುತ್ತೆ. ಏನು ತಪ್ಪು ಮಾಡ್ತೀರಾ ತಪ್ಪು ಮಾಡಿದ್ರು ಏನೋ ಮಿಸ್ಟೇಕ್ ಆಗಿದ್ರೆ ದೇವರು ತಪ್ಪಾಯ್ತು, ಅದೇ ಮಿಸ್ಟೇಕ್ ಅಲ್ಲಿ ಯಾವಾಗ್ಲೂ ತಪ್ಪು ಮಾಡೋದು, ಯಾವಾಗ್ಲೂ ಪಾಪ ಮಾಡೋದು ದೇವರು ಸಹಿಸಲ್ಲ, ದೇವರು ಒಪ್ಪಲ್ಲ, ದೇವರು ಸರಿ ಮಾಡಿ, ದೇವರು ಕಂಡ್ಕೊಡಲ್ಲ. ಹಲ್ಲೆಲೂಯಾ. ಸೊ ಈ ಚರ್ಚಿಗೆ ಏನಂತ ಹೇಳ್ತಾ ಇದ್ದೇನೆ, ನೀವು ಆಮೇಲೆ 10 ದಿನ ನಿಮಗೆ ಸಂಕಟ ಇರ್ತದೆ, ಸಾಯ್ಬೇಕಾದ್ರೂ ನಂಬಿಗಸ್ತನಾಗು, ನಿನಗೇನು ಆಗೋದಿಲ್ಲ. 10 ದಿನ ಅಂದ್ರೆ ಈ ಚರ್ಚನ್ನ ಆಮೇಲೆ 150 ವರ್ಷ, 230 ವರ್ಷ ಈ ಚರ್ಚನ್ನ ಪೀಡಿಸ್ತೀವಿ, ಈ ಸಭೆಗಳನ್ನ ಪೀಡಿಸ್ತೀವಿ. ಆ ರೋಮ್ ಚಕ್ರವರ್ತಿಗಳು 10 ಚಕ್ರವರ್ತಿಗಳು ಬಂದು ಈ ಸಭೆಗಾಗಿ, ಎಷ್ಟು ಚಕ್ರವರ್ತಿಗಳು? 10 ಚಕ್ರವರ್ತಿಗಳು ಈ ಸಭೆಯವರನ್ನ, ಆಗಿನ ಕಾಲದ ಕ್ರಿಸ್ತುಗಳನ್ನ, ಆಗಿನ ಕಾಲದ ದೇವ ಜನರನ್ನ ಪೀಡಿಸೋದು, ಕಾಡೋದು, ಒಡೆಯೋದು, ಬೈಯೋದು, ಪ್ರಾಣಿಗಳಿಗಾಕೋದು, ಹಿಂಸಿಸೋದು, ಕುಯ್ಯೋದು, ಕತ್ತರಿಸೋದು, ಅವರನ್ನ ನೇಣಿಗಾಕೋದು, ಅವ್ರನ್ನ ಬಾಧಿಸೋದು, ಅವ್ರನ್ನ ಪೀಡಿಸೋದು, ಅವ್ರಿಗೆ ಪ್ರಾಬ್ಲಮ್ ಅನ್ನ ಕೊಡೋದು, ಊಟ ಇಲ್ಲದ ಮಾಡೋದು, ಬೆಂಕಿಯಲ್ಲಿ ಹಾಕೋದು, ಹಲ್ಲೆಲೂಯಾ, ಸಿಂಹಗಳಿಗೆ ಎತ್ತಿ ಹಾಕೋದು, ಸರ್ಕಸ್ ಎಲ್ಲ ಹಾಕೋದು, ತಮಾಷೆ ಮಾಡೋದು, ನೋಡಿ ಅವರನ್ನ ನಗೋದು. ಬಹಳವಾಗಿ ಇವರು ಈ ಜನರನ್ನ ಪೀಡಿಸಿ ಕಾಡಿ ಬಹಳ ಬೇದನೆ ಕೊಡ್ತಾ ಇದ್ರು. ಹಾಗೆ ನೀನು ಚರ್ಚಿಗೆ ಬಂದ್ರೆ, ಯೇಸುಸ್ವಾಮಿ ನಂಬಿದ್ರೆ ಯಾರನ್ನ ಗೇಲಿ ಮಾಡ್ಬೋದು, ಯಾರನ್ನ ಪೀಡಿಸ್ಬೋದು, ಯಾರನ್ನ ಬೇಸರ ಪಡಿಸ್ಬೋದು, ಯಾರನ್ನ ಸಂಕಟ ಕೊಡ್ಬೋದು. ನೀನ್ ಬೇಜಾರಾಗ್ಬೇಡ, ನೀನೇನಾಗ್ಬೇಡ, ಬೇಜಾರಾಗ್ಬೇಡ. ನೀನು ಸಂತೋಷವಾಗಿ, ಬಲವಾಗಿ, ಬೇಸರಗೊಳ್ಬೇಡ. 10 ದಿನ ನಿನ್ಗೆ ಕಷ್ಟ ಇರ್ತದೆ, ಆಮೇಲೆ ಇರಲ್ಲ. 10 ದಿನ ಅಂದ್ರೆ ಎಷ್ಟು ದಿನ ಆಗ್ಬೋದು ದೇವ್ರ ಲೆಕ್ಕದಲ್ಲಿ. ಆಮೇಲೆ ಅದರ ಅರ್ಥ ಏನ್ ಹೇಳಿ, ನಿನಗೆ 10 ದಿನ ಪ್ರಾಬ್ಲಮ್ ಅಂದ್ರೆ ಒಂದ್ ಸ್ವಲ್ಪ ದಿನ ನಿನ್ಗೆ ಕಷ್ಟ,
ಒಂದು ಸ್ವಲ್ಪ ದಿನ ನಿನಗೆ ಬಾಧೆ, ಯಾವಾಗಲೂ ನಿನಗೆ ಬಾಧೆ, ಯಾವಾಗಲೂ ನಿನಗೆ ಕಷ್ಟ, ಯಾವಾಗಲೂ ನಿನಗೆ ಉಪದ್ರವ ಇರಲ್ಲ. ಅದರ अर्थ इसका आपका कष्ट, आपका प्रॉब्लम परमानेंट नहीं है, टेम्पररी. हालेलुया. ಕ್ರೈಸ್ತರಿಗೆ ಕಷ್ಟ ಪರ್ಮನೆಂಟ್ ಇಲ್ಲ. ಯಾವ ಕಷ್ಟನೇ ಆಗಲಿ, ಯಾವ ಬಾಧೆನೇ ಆಗಲಿ ಪರ್ಮನೆಂಟ್ ಇರಲ್ಲ, ಟೆಂಪರರಿ. ಹಾಲೆಲುಯಾ. ಕಂಟಿನ್ಯೂ ಮಾಡೋಣ. 10 ದಿವಸಗಳ ತನಕ ನಿನಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನೀನು मरने का समय में विश्वास से रहना, मैं नहीं मरेगा, प्रभु मरने के लिए मेरे को नहीं छोड़ेगा, ನಾನು ಸಾಯಲ್ಲ. ಏನು ಅನ್ಕೋಬೇಕು? ನಾನು ಸಾಯಲ್ಲ, ಸಾಯುವುದು ದೇವರು ಬಿಡಲ್ಲ. ಎರಡು ಅನ್ಕೋಬೇಕಂತೆ. ದೇವ್ರು ಈ ಸಾಯೋ ತರ ಅನಿಸಿದ್ರೆ ಕೂಡ ನನ್ನನ್ನ ಬದುಕಿಸ್ತಾನೆ ಅಂತ ಅನ್ಕೋ. ನನ್ನನ್ನ ಬದುಕಿಸ್ತಾನೆ. ಏಸಯ್ಯ ಬದುಕಿಸೋ ದೇವರು. ಏಸಯ್ಯ ಸಾಯೋನೆಲ್ಲ ಬದುಕಿಸ್ತಾನೆ. मरने वाला सभी को जीव से उठा लेगा प्रभु यीशु मसीह. हालेलुया. ಕಂಟಿನ್ಯೂ ಮಾಡಿ. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಏನಂತ ಇದ್ದಾನೆ? ನೀನು ಈ ಲೋಕವನ್ನು ಜಯಿಸು, ಈ ಪ್ರಪಂಚವನ್ನು ಜಯಿಸು, ಪಾಪಗಳನ್ನು ಜಯಿಸು, ಶರೀರವನ್ನು ಜಯಿಸು, ಲೋಕಾಸೆಗಳನ್ನು ಜಯಿಸು, ಕಣ್ಣಿನಾಸೆಯನ್ನು ಜಯಿಸು, ಬದುಕಿ ಬಾಳಿನ ಡಂಬನ ಜಯಿಸು. ನಾನು ನಿನಗೆ ಜೀವ ಎಂಬ ಜಯಮಾಲೆಯನ್ನು ಕೊಡ್ತೀನಿ. ಲೋಕವನ್ನ ಜಯಿಸು, ಸೈತಾನನನ್ನ ಜಯಿಸು, ನಿನಗೆ जीव एंब जयमाले. हिंदी में क्या दिया सिस्टर? 10 वचन में 8वें वचन ना दो, 11 वचन देखो सिस्टर. इधर एक हमको इधर डालने वाला देते माला. पढ़ो 11 वचन, प्रकाशित पुस्तक 2:11. आमीन. जिसके कान हो वह सुन ले कि आत्मा कलीसिया से क्या कहता है. जो जय पाए उसको दूसरी मृत्यु से हानि न पहुंचे. इसका पहले कुछ देगा बोलना. क्या देगा बोलना? पढ़ो. जो दुख तुझको झेलने होंगे उनसे मत डर, क्योंकि देखो शैतान तुम में से कुछ को जेल खाने में डालने पर है, ताकि तुम परखे जाओ और तुम्हें 10 दिन तक कलेश उठाना होगा. प्राण देने तक विश्वासी रह, तो मैं तुझे जीवन का मुकुट दूंगा. वही है जीवन का मुकुट. वही है पूछा, मैं आपको जीवन का मुकुट दूंगा, ಜೀವ ಎಂಬ ಜಯಮಾಲೆಯನ್ನು ಕೊಡ್ತೀನಿ. ಧೈರ್ಯವಾಗಿರು. ನಿನ್ನನ್ನು ನರಕದಿಂದ, ಎರಡನೇ ಮರಣದಿಂದ ತಪ್ಪಿಸ್ತೀನಿ. ಧೈರ್ಯವಾಗಿರು. ನೋಡು, ಎರಡನೇ ಮರಣ ಅಂದ್ರೆ ಏನು? ಆತ್ಮಕ್ಕೆ ಬರೋ ಮರಣ. ಶರೀರಕ್ಕೆ ಬರೋದು ಮೊದಲನೇ ಮರಣ, ಆತ್ಮಕ್ಕೆ ಬರೋದು ಎರಡನೇ ಮರಣ. ಎಲ್ಲಾರು ಶರೀರದಲ್ಲಿ ಸತ್ತೋಗ್ತಾರೆ. ಕ್ರಿಸ್ತುಗಳು ನಿಜವಾಗ್ಲೂ ದೇವರು ನಂಬಿರೋರು ಆತ್ಮದಲ್ಲಿ ಸತ್ತೋಗಲ್ಲ, ಅವರ ಆತ್ಮದಲ್ಲಿ ಬದುಕಿರ್ತಾರೆ. ಆಮೇಲೆ ನಿನ್ನ ನರಕದಿಂದ, ಎರಡನೇ ಮರಣದಿಂದ ತಪ್ಪಿಸ್ತೀನಿ. ನಿನಗೆ ಜೀವ ಎಂಬ ಜಯಮಾಲೆಯನ್ನು ಕೊಡ್ತೀನಿ. ಪ್ರೈಸ್ ದಿ ಲಾರ್ಡ್. ಓದಿ 2 ತಿಮೋಥಿ 2:5, 2 ತಿಮೋಥಿ 2:5. ಓದಿ ಫಾಸ್ಟ್ ಆಗಿ. ಯಾರಿಗೆ ಜಯಮಾಲೆ ಸಿಗೋದು? ಹೋರಾಡೋರಿಗೆ ಅಂತ ಹೇಳಿ. ಯಾರಿಗೆ ಜಯಮಾಲೆ? ಹೋರಾಡಿ ಗೆಲ್ಲಬೇಕು. ಹೋರಾಡಿ ಗೆಲ್ಲೋರಿಗೆ ಜಯಮಾಲೆ. ನೀನು ಹೋರಾಡಿ ಗೆಲ್ತೀಯಾ? ಹೋರಾಡಿ ಜಯಿಸ್ತೀಯಾ? किसी को मुकुट देते प्रभु. पढ़ो सिस्टर, उधर देखो. हाँ, लड़ने वाला यदि विधि के अनुसार हाँ ना लड़े तो हाँ मुकुट नहीं पाता.
विधि का अनुसार, वचन का अनुसार लड़ाई करना वालों को मुकुट मिलते। सभी लोगों को मुकुट नहीं मिलेगा। ನೀವು ಹೋರಾಡೋರಾಗಿದ್ರೆ ಪ್ರೇಯರ್ ಎಲ್ಲಿರ್ಬೇಕು ನೀವಂತೆ? ಪ್ರಾರ್ಥನೆಯಲ್ಲಿ ಎಲ್ಲವನ್ನ ಜಯಿಸಬೇಕಂತೆ. ಪ್ರಾರ್ಥನೆಯಲ್ಲಿ ಸೈತಾನ, ಪ್ರಾರ್ಥನೆಯಲ್ಲಿ ಲೋಕವನ್ನ, ಪ್ರಾರ್ಥನೆಯಲ್ಲಿ ಶತ್ರುಗಳನ್ನ, ಪ್ರಾರ್ಥನೆಯಲ್ಲಿ ದುರಾತ್ಮಗಳನ್ನ, ಪ್ರಾರ್ಥನೆಯಲ್ಲಿ ದೇಹವನ್ನ, ಶರೀರವನ್ನ ಜಯಿಸಬೇಕಂತೆ. ನಿನಗೆ ಜೀವ ಎಂಬ ಜಯಮಾಲೆಯನ್ನು ಕೊಡ್ತೀನಿ. ಇನ್ನೂ ಒಂದು ವಾಕ್ಯ, ಯಾಕೋಬ 1:12, ಯಾಕೋಬ 1:12 ಆಜುಬಾಜು ಅಕ್ಕಪಕ್ಕದಲ್ಲಿ ಇಬ್ರಿಯ का बाद में ಓದಿ 1:12. ಧನ್ಯನು ಅವನು ಯಾರಿಗೆ ಜೀವ ಎಂಬ ಜಯಮಾಲೆ ಕೊಡೋದು? ಕಷ್ಟವನ್ನ ಸಹಿಸಿಕೊಂಡವನಿಗೆ. ಇವತ್ತು ದೇವ್ರ ಮಕ್ಕಳಿಗೆ ಸ್ವಲ್ಪ ಕಷ್ಟ ಬಂದ್ಬಿಟ್ರೆ, ಸ್ವಲ್ಪ ಪ್ರಾಬ್ಲಮ್, ಎಲ್ಲಿ ದೇವರು, ಎಲ್ಲಿ ನಾನು ದೀಕ್ಷಾಸ್ಥಾನ ತಗೊಂಡಿದ್ದೀನಿ, ಇಷ್ಟು ವರ್ಷದಿಂದ ಚರ್ಚೆಗೆ ಹೋಗ್ತೀನಿ, ಎಲ್ಲಿ ದೇವರು ಏನು ಆಶೀರ್ವಾದ, ಏನು ಕಷ್ಟ, ಏನು ತೆಗೆದಾಕಿಲ್ಲ, ಏನು ಪ್ರಾಬ್ಲಮ್ ಹಂಗೆ ಇದೆ, ಆಶೀರ್ವಾದ ಮಾಡಿಲ್ಲ ಅಂದ್ಬಿಡ್ತಾರೆ. ಅಲ್ಲಿ ಏನಂತ ಹೇಳ್ತಾರೆ? ಕಷ್ಟನ ಸಹಿಸ್ಕೋ, ಪರೀಕ್ಷೆಯಲ್ಲಿ पास आ, कष्ट को जीतना, परीक्षा में पास होना, उसका बाद में जीव का मुकुट आपको मिलते हैं. जीव ಎಂಬ ಜಯಮಾಲೆ ನಿಮಗೆ ಸಿಗ್ತದೆ. ಹಲ್ಲೆಲೂಯಾ. ಹೋರಾಡಿ ಲೋಕವನ್ನ ಜಯಿಸೋರಿಗೆ ಜಯಮಾಲೆ, ಆಮೆನ್. ಯುದ್ಧವನ್ನ ಜಯಿಸೋರಿಗೆ ಜಯಮಾಲೆ, ಆಮೆನ್. ಈ ಲೋಕವನ್ನ ಕದಲಿಸೋರಿಗೆ ಜಯಮಾಲೆ. ಎಲ್ಲರಿಗೂ ಜಯಮಾಲೆಯನ್ನು ಸಿಗಲ್ಲ, ದೇವರು ಕೊಡಲ್ಲ. ಗೆಲ್ಲೋರ್ಗೆ, ಜೀವಿಸೋರ್ಗೆ, ಬಲವಾಗಿರೋರ್ಗೆ ಜೀವ ಎಂಬ ಜಯಮಾಲೆಯನ್ನು ಯೇಸು ಕ್ರಿಸ್ತನು ಕೊಡುವವನಾಗಿದ್ದಾನೆ. ಏನ್ ಕಲ್ತ್ಕೊಂಡ್ರಿ ನಾವು ಈ ವಾಕ್ಯದಲ್ಲಿ? ಏನ್ ಕಲ್ತ್ಕೊಂಡ್ರಿ ಈ ಸ್ಮರಣ ಸಭೆಯಲ್ಲಿ? ಸ್ಮರಣ ಅಂದ್ರೆ ರಕ್ತ ಬೋಳ, ಸ್ಮರಣ ಅಂದ್ರೆ ಒಂದು ಸ್ಪೆಂಟ್, ಶೆಟ್ಟಿಗೆ ಹಾಕೋ, ಒಂದು ಪರ್ಫ್ಯೂಮ್ ಹಾಕೋ, ಒಂದು ಮಿರರ್ ಅನ್ನೋ ಒಂದು ವಸ್ತು, ಒಂದು ಮರ, ಒಂದು ಆ ಗಿಡ ಮೂಲಿಕೆ. ಹಲ್ಲೆಲೂಯಾ. ಆ ಸಭೆ ಕಷ್ಟದಲ್ಲಿದೆ, ಬಡವನಾಗಿದೆ. ನಾವು ಕೂಡ ಅನೇಕ ಸರಿ ಕಷ್ಟ, ಬಡತನ, ನಾವ್ಯಾಕೆ ಹಿಂಗಿದ್ದೀವಿ, ನಾವ್ಯಾಕೆ ಹಿಂಗೆ ದೇವರ ಹೇಳ್ತಾನೆ. ಪ್ರಾರ್ಥನೆಯಲ್ಲಿ ಇದೆಯಾ, ಆತ್ಮಿಕತೆಯಲ್ಲಿ ಇದೆಯಾ, ಬಲವಾಗಿದೆಯಾ, ಶಕ್ತಿಯಿಂದ ಇದೆಯಾ, ಕೃಪೆಯಲ್ಲಿ ಇದೆಯಾ, ರಕ್ಷಣೆಯಲ್ಲಿ ಬೆಳೆದಿದೆಯಾ, ಆತ್ಮದಲ್ಲಿ ಬೆಳೆದ, ಅದೇ ನಿಜವಾದ ಶ್ರೀಮಂತನ, ಅದೇ ನಿಜವಾದ ಐಶ್ವರ್ಯ, ಅದೇ ನಿಜವಾದ ಆಸ್ತಿ, ಅದೇ ನಿಜವಾದ ಐಶ್ವರ್ಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕಷ್ಟದಲ್ಲಿ ಧೈರ್ಯವಾಗಿ ಭಯ ಪಡಬೇಡ. 10 ದಿನ ನಿನಗೆ ಕಷ್ಟ ಇರ್ತದೆ, 10 ದಿನ ಆದ್ಮೇಲೆ ನಿನಗೆ ಕಷ್ಟ ಇರಲ್ಲ, 10 ದಿನ ಆದ್ಮೇಲೆ ನಿನಗೆ ಶೋಧನೆ ಇರಲ್ಲ. ಜೀವ ಎಂಬ ಜಯಮಾಲೆಯನ್ನು ನಿನಗೆ ಕೊಡ್ತೀನಿ, ಮತ್ತೆ ನಿನ್ನ 2ನೇ ಮರಣದಿಂದ ತಪ್ಪಿಸಿ ಕಾಪಾಡ್ತೀನಿ. ಹಲ್ಲೆಲೂಯಾ. 2ನೇ ಮರಣ ಅಂದ್ರೆ ನರಕದಿಂದ ತಪ್ಪಿಸಿ ನಿನ್ನನ್ನು ಕಾಪಾಡ್ತೀನಿ. दूसरा मरण का मतलब नरक से मैं आपको पार करेगा. Praise the Lord. Hallelujah. So ನಾವು ಕೂಡ ಸ್ಪೂರ್ಣ ಸಭೆಯಂತೆ ತಪ್ಪಿಲ್ಲದವರಾಗಿ, ದೋಷವಿಲ್ಲದವರಾಗಿ, ನಮ್ಮನ್ನ ದೇವರು ಯಾವ ವಿಧದಲ್ಲಿ ನಮ್ಮ ತಪ್ಪುಗಳನ್ನ ಎತ್ತಿ ಖಂಡಿಸಬಾರ್ದು, ಹಂಗಿರ್ಬೇಕು ನಾವು. ಒಂದು ಪಾಪ ಕೂಡ ನಮ್ಮ ಹತ್ರ ಇರಬಾರ್ದು, ಒಂದು ತಪ್ಪು ಕೂಡ ನಮ್ಮ ಹತ್ರ ಇರಬಾರ್ದು, ಒಂದು ಅಪರಾಧ ಕೂಡ ನಮ್ಮ ಹತ್ರ ಇರಬಾರ್ದು. ನಾವೆಲ್ಲ ಎದ್ದಿಟ್ಕೊಳ್ಳೋಣ, ಪ್ರೇಯರ್ ಮಾಡೋಣ. Thank you Lord, thank you Lord, thank you Lord, thank you Jesus, thank you Holy Spirit of God, thank you Holy Fire of God, wonderful of the Lord, mighty name of Jesus. ಈ ಪರಿಶುದ್ಧ ಸಮಯದಲ್ಲಿ, ಪರಿಶುದ್ಧ ದಿನದಲ್ಲಿ, ಈ ಪರಿಶುದ್ಧ ವೇಳೆಯಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣವಾಗಿ ಅಪ್ಪ ನಿನ್ನ ಸಭೆಯನ್ನು ತಗೊಂಡು ನನ್ನ ಹತ್ರ ಮಾತಾಡಿದೆ ರಾಜ. ಐಶ್ವರ್ಯವನ್ನು ನೀವು ಹೇಳ್ತಾ ಇದ್ದೀರಿ ರಾಜ. ನನ್ನ ಬಡವನು, ನನ್ನ ಹತ್ರ ಏನಿಲ್ಲ ಅಪ್ಪ, ಬಲವಂತನೇ, ಪರಿಶುದ್ಧನೇ, ಉನ್ನತನೇ, ಉನ್ನತೋನ್ನತನೇ, ಬಲಗೊಳಿಸು ಯೇಸುವಿನ ನಾಮದಲ್ಲಿ ನಿನಗೆ ಲವಲೋಕಿಯ ಸಭೆಯನ್ನ ಬೈಕಿಯ ರಾಜ. ನಾನು ಐಶ್ವರ್ಯವಂತನು, ನಾನು ಹಣವಂತನು, ನಾನು ಏನು ಕೊರತೆ ಇಲ್ಲದವನು, ನನಗೆಲ್ಲ ಇದೆ ಅಂತ ಹೇಳಿದರೆ ನಿನಗೆ ಘನ, ಮಾನ, ಮಹಿಮೆ, ಪ್ರಭಾವ, ಕೃತಜ್ಞತಾ, ಸ್ತುತಿ, ಉಪಕಾರ, ಸ್ತೋತ್ರಗಳು, ಸ್ತುತಿ ವಂದನೆಗಳು ಸಂಪೂರ್ಣವಾಗಿ ನಿನಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ನನ್ನ ತಂದೆಯೇ. ಆಮೆನ್, ಆಮೆನ್, ಆಮೆನ್.